ನಮಸ್ಕಾರ ಎಲ್ಲರಿಗೂ. ಹೆಂಗದಿರಿ? ಎಲ್ಲರೂ ಆರಾಮದಿರಿನಾ? ನೀವೆಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತನ್ರಿ. ನಾವು ಆರಾಮದ ನೋಡ್ರಿ. ಬರ್ರಿ ಮತ್ತು ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಶನಿವಾರ. ನಮ್ಮ ಹಿಮಾಂಶು ಶಾಲೆಯಿಂದ ಬೇಗ ಬಂದಾನು. ತಿಂಗಳಿನ ಕೊನೆಯ ದಿನ, ಹಾಗಾಗಿ 10 ಗಂಟೆಗೆ ಬಂದಾನು. 7:30 ಶಾಲೆಗೆ ಹೋಗಿ 10 ಗಂಟೆಗೆ ಮನೆಗೆ ಬಂದಾನು. ಇವತ್ತು ನಾನು ಅಡುಗೆ ಮಾಡೋಕೆ ಬ್ಯಾಳಿ ಸಾರು ಮತ್ತು ಅನ್ನ ಮಾಡ್ಬೇಕಂತ ಮಾಡಿದ್ದೆ. ನಮ್ಮ ಹಿಮಾಂಶು ಹೇಳ್ತಾನೆ, ಇವತ್ತು ನಾನು ಅಡುಗೆ ಮಾಡ್ತೀನಿ, ನನ್ನ ಕೈ ರುಚಿ ತಿಂದು ನೋಡು ಅಂತ. ಅವಾಗಿಂತ ಗಂಟು ಬಿದ್ದಾನ ಗೈಸ್. ನೋಡೋಣ ಇವತ್ತು ಅವನು ಅಡುಗೆ ಯಾವ ಥರ ಮಾಡ್ತಾನಂತ. ಹಿಮಾಂಶು ಮಾಡ್ತೀಯಾ? ಏನು ಮಾಡ್ತೀವಿ? ಅನ್ನ ಸಾರು. ಏನು ಸಾರು? ಬೇಳೆ ಸಾರು. ಡನ್ ಡನ್. ಬನ್ನಿ ಗೈಸ್, ಇವತ್ತು ಅವನು ಅಡುಗೆ ಯಾವ ಥರ ಮಾಡ್ತಾನಂತ ನೋಡೋಣ. ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡೋಣ. ಹಾಯ್ ಮಾಡಿ ಜಿಯೋ. ಹಾಯ್ ಇಚ್ಚ ಹಾಯ್. ಮೊಸಂಬಿ ಹಣ್ಣು ತಿನ್ನಾಕತ್ತಾನ. ಬರ್ರಿ. ಮತ್ತು ಮೊದಲು ಏನು ಮಾಡಬೇಕು? ಅನ್ನ ಕುಕ್ಕರ್ ಇಡ್ತೀಯ ಏನು ಬೇಳೆ ಬೇಯಿಸ್ತೀಯ? ಭಾಳ ಅಲ್ಲ, ಬೇಳೆ. ಹಾಂ, ಸಾರಿಗೆ ಏನೇನು ಬೇಕು ನೋಡು, ಅದನ್ನೆಲ್ಲ ತಗೋಬೇಕಾ? ಏನೇನು ಬೇಕು ಹೇಳ? ಉಪ್ಪಲ್ಲ, ಮೊದಲು ಬೇಳೆ ಬೇಯಿಸಕ್ಕೆ ಏನೇನು ತಗೊಂತೀವಿ? ತರಕಾರಿ, ಮಿರ್ಚಿ, ಹಾಂ, ಹಾಂ, ಕನ್ನಡದಾಗ ಹೇಳು. ನಾನು ಹೇಳ್ತೇನೆ ನೋಡು. ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಅಲ್ಲ, ಖಾರ ಹಾಕಿ ಮಾಡೋದು. ಆಮೇಲೆ ಕಡೆ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಇಷ್ಟು ಮೊದಲು ಫ್ರಿಜ್ನಂತ ತೆಗಿ. ಆ ಕೊಬ್ಬರಿ ಐತೆ ನೋಡು, ಆ ಕೊಬ್ಬರಿನೂ ತೆಗಿ. ಬನ್ನಿ ಗೈಸ್, ಇವತ್ತು ಯಾವ ಥರ ಮಾಡ್ತಾನೆ ನೋಡೋಣ. ಇವತ್ತು ಹಿಮಾಂಶನ ಕೈ ರುಚಿ ಹೇಗಿರುತ್ತೆ? ಟೊಮಾಟೊ, ಬೆಳ್ಳುಳ್ಳಿ ಅಲ್ಲ, ಅದು ಈರುಳ್ಳಿ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, ತೆಂಗಿನಕಾಯಿ. ಇವಾಗ ಮೊದಲು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಚ್ಛ ತೊಳ್ಕೊಂಡೆ. ಸಣ್ಣಕ್ಕೆ ಹೆಚ್ಚಬೇಕು. ಯಾವಾಗ ಸೂರಿ ತಗೊಂಡು ಎಸ್ತೀಯ ನೀರು? ಇಳಿಗೆ ಮಣಿ ಹೆಚ್ಚಾಗಿ ಬರ್ತೈತಿ ನೋಡಿ. ಕೈಗೆ ಹೋಗಿಂದ ಹೆಂಗದ್ರ ಪಪ್ಪ ನಾನು ಹೊಡೆದಿತ್ತು. ಏನು ಮಾಡ್ತಿ? ಸೂರಿ ತಗೊಂಡ್ಕಂತ ಎತ್ತಾಗ ಸೂರಿನ ಕಾಪ್ ಇವನ್ ಕಟ್ ಮಾಡೋದು ಒಂದು ಸೈಡ್ ಇರಲಿ ಗೈಸ್. ಕೈಗೆ ಕೊಯ್ಕೆಂದ ಅಂದ್ರೆ ನಂದು ಗ್ಯಾರಂಟಿ ಇಲ್ಲ. ನೀಟ್ರ ಹಿಮಾಂಶ್? ಇದು ಮೊದಲನೇ ಸಲ ಅಲ್ಲ ಡಾಳ್ ಮಾಡೋದವನು. ಡಾಳ್ ಅಂದರೆ ಬ್ಯಾಳಿ ಸಾರು. ಹಾಗಾಗಿ ಸ್ವಲ್ಪ ಹೇಳ್ಕೊಡ್ತಾನೆ. ಮತ್ತೊಂದು ಸಲ ಮಾಡಿದಾಗ ಅವನ ಮಾಡ್ತಾನೆ. ಫಸ್ಟ್ ಟೈಮ್ ಬೇಳೆ ಸಾರು. ತೆಗಿ. ಹೆಚ್ಚಕ್ಕೆ ಬರ್ತೈತಿ ಗೈಸ್. ನಾನಲ್ಲೇ ಬರಲ್ಲ ಅಂತ ಮಾಡಿದ್ದೆ. ಎಸ್ತಾನು ಇವನಿಗೆ ಯಾಕೆ ಒಂದು ಸ್ವಲ್ಪ ಅಡುಗೆ ಮಾಡೋದು ಹೇಳ್ಕೊಡಕತ್ತಾನೆ ಅಂದ್ರೆ ಗೈಸ್, ನಾವಿಲ್ಲ ಅಂದಾಗ ಇವರಾದ್ರೂ ಮಾಡ್ಕೊಂಡು ಊಟ ಮಾಡ್ತಾರೆ. ಅದಕ್ಕೋಸ್ಕರ ಇವಾಗ ಇನ್ನು ಸಣ್ಣವನದಾನ, ನಾನು ಮಾಡ್ತೇನೆ ಅಂತ ಹೇಳ್ತಾನಲ್ಲ, ಆವಾಗ ಅವ್ರಿಗೆ ಕಲಿಸ್ಬಿಡ್ಬೇಕು. ದೊಡ್ಡವರಾದ್ಮೇಲೆ ಒಂದು ಸ್ವಲ್ಪನೂ ಕಲಿಯೋದಿಲ್ಲ. ನೀ ಮಾಡು ಅಂತ ನಮಗೆ ಎದುರು ಉತ್ತರ ಕೊಡ್ತಾರೆ. ನಾನು ಹೇಳಿಲ್ಲ ಗೈಸ್ ಅವನಿಗೆ ಅಡುಗೆ ಮಾಡಂತ, ಅವನ ಮಾಡಕತ್ತಾನು. ನಾ ಹೇಳಿ ನಿನಗೆ ಅಡುಗೆ ಮಾಡಂತ. ಇಲ್ಲ ನಿಮ್ಮಪ್ಪ ಬಂದು ನಾನು ಬೈದಿತ್ತು. ನೀಟಾಗಿ ಮಾಡ್ಬೇಕಾ? ಸೊ ಗೈಸ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಕಟ್ ಮಾಡ್ಕೊಂಡಾನು. ಪರವಾಗಿಲ್ಲ, ಚಲೋತ್ನಾಗ ಮಾಡ್ಯಾನ ಗೈಸ್. ಒಂದು ದೊಡ್ಡದು ಒಂದು ಸಣ್ಣದು ಈ ಥರ ಮಾಡಿ ಇಟ್ಟಾನ. ಈ ಕಡೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ದೊಡ್ಡದಾಗೈತಿ. ಇರಲಿ. ಇವಾಗ ಕೊಬ್ಬರಿ ಹೆರಿಬೇಕು ಗೈಸ್. ಇದು ಮೊಟ್ಟ ಕೆಲಸ ಒಂದು ಇರೋದು. ಕೊಬ್ಬರಿ ಹೆರಿಬೇಕು. ಕೊಬ್ಬರಿ ಹೆರಿ. ಇಳ್ಗಿ ಮಣಿ ತಗೊಂಡು ಕೊಬ್ಬರಿ ಹೆರಿಪ್ಪ. ಅಡುಗೆ ಮಾಡೋದಷ್ಟು ಸುಲಭಲ್ಲ. ಒಂದು ಸ್ವಲ್ಪ ಲೇಟ್ ಆಗೈತಿ ಗೈಸ್. ನಮ್ಮ ಹಿಮಾಂಶ್ ಶರಪ್ ಬರೋದ್ರೊಳಗನ ಅಡುಗೆ ಆಗಬೇಕು. ಇಲ್ಲ ಅಂದ್ರೆ ಲೇಟ್ ಆಗೈತಿ. ಮತ್ತು ಅಡುಗೆ ಬಂದ್ರೆ ಹಂಗೆ ಹೋಗಿ ಬರ್ತಾರೆ ಅವರು. ಬರ್ತೈತೆ ಹೆರ್ಯಾಕ. ಹಂಗೆ ಎರಿತಾರೆ ಹಿಮಾಂಶ್. ಹಿಂಗಿರಿ. ಹಂಗೆರಿ. ಒಂದು ಸೈಡಿಂದ ಏರಿ. ಎರಡು ಕೈಯಿಂದ ಹೆರಿಬೇಕು. ಅದು ಫ್ರಿಜ್ನಾಗ ಇಟ್ಟಿದ್ದಲ್ಲ, ಹಂಗಾಗಿ ಲಗು ಬರಬಲ್ದು. ಅದಲ್ಲ ತಣ್ಣಗೈತೆ. ಇಳಿಗೆ ಮನ್ಯಾಗ ಅಂಟ್ಕೊಂತದ.
ಜಾಸ್ತಿ ಬೇಡ, ಒಂದು ಸ್ವಲ್ಪ ಹಾಕಕ್ಕ. ಎಲ್ಲ ಆಯ್ತು, ರೆಡಿ ಮಾಡ್ಕೊಂತ ಈ ಕಡೆ ಬೆಳ್ಳುಳ್ಳಿನೂ ಜಜ್ಜಿಟ್ಟಾನ. ಹಾಂ, ಎಷ್ಟು ಹಾಕ್ತೀನಿ ಹೇಳಿ? ಪ್ರತಿ ಸಲ ನಾನು ಬ್ಯಾಳೆ ಎಷ್ಟು ಹಾಕ್ತೀನಿ? 1.5 ಗ್ಲಾಸ್ ಅಲ್ಲ, ಸಾರಿ, ಲೋಟ. ಹಾಕು. ತೋರಿಸು. ಇನ್ನೊಂದು ಸ್ವಲ್ಪ ಹಾಕು, ತಳಗಾದ್ರೆ ಪಪ್ಪ ಬೈತೈತಿ. ಸ್ವಚ್ಛ ಒಂದು 2-3 ಸಲ ಕ್ಲೀನಾಗಿ ತೊಳ್ಕೊಬೇಕು. ಬಾ, ನೀರು ಹಾಕಿಬಿಟ್ಟಿಲ್ಲ ನೋಡಿರಿ, ಒಂಚೂರು ನೀರು ತೆಗೆದಿಟ್ಟ ನೋಡಲ್ಲ. ಅಷ್ಟು ಹಾಕ್ಬಾರ್ದು ನೀರು, ಸ್ವಲ್ಪ ಹಾಕು. ಅಂದಾಜು ಗೊತ್ತಾಗಬೇಕು ನೀರು. ಹಾಕು ಪಟ ಎಷ್ಟು ಹೊತ್ತು? ಸಾಕು ಬಿಡು. ಇವಾಗ ಏನೇನು ಹಾಕ್ತಿ ಹೇಳಿ ಪಟ್ಟ? ಟೊಮೆಟೊ, ಈರುಳ್ಳಿ. ಹಾಕು, ಅವೆರಡು ಹಾಕು ಮೊದಲು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕು, ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಕಮ್ಮಿ ಕಡೆ ಹಾಕಬೇಕು. ಇವಾಗ ಈರುಳ್ಳಿ ಎಲ್ಲ ಐತದ್ರ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕು, ಇನ್ನೊಂದು ಸ್ವಲ್ಪ ಹಾಕು. ಎಲ್ಲಿ ಹಾಕೇ ಇಲ್ಲ ನೀನು. ಬೆಳ್ಳುಳ್ಳಿನ ಹಾಕೋದ್ರ ಜೊತೆಗಿನ ಆಮೇಲೆ ಕಡೆ ಒಗ್ಗರಣೆ ಕೊಡಂಕರ್ ಶಾಸಿ ಒಗ್ಗರಣೆ ಕೊಡ. ಬೆಳ್ಳುಳ್ಳಿ ಹಾಕು, ಅಷ್ಟು ಹಾಕು ಬೆಳ್ಳುಳ್ಳಿನ, ಅಷ್ಟು. ಹಾಕ್ದೆ. ಗರಂ ಸಾಮಾನು ಡಬ್ಬ ತಗ, ಅಲ್ಲಿತ್ತು ನೋಡು. ಇವಾಗ ಏನು ಹಾಕೋದು ಹೇಳು? ಹಳದಿ. ಅರಿಶಿನ ಅರ್ಧ ಚಮಚ ಹಾಕು. ಇದು ತೋರ್ಸಪ್ಪ. ಹಾಕು, ಸಾಕಷ್ಟ, ಜಾಸ್ತಿ ಹಾಕ್ಬೇಡ, ಇಲ್ಲ ಹಾಕತಿ. ಹಾಕಷ್ಟು ಹಾಕು. ಬಂದ್ ಮಾಡಿ. ಒಂದು ಸ್ವಲ್ಪ ಜೀರಿಗೆ, ಜಾಸ್ತಿ ಹಾಕ್ಬೇಡ, ಒಗ್ಗರಣೆ ಮಾಡಿ. ಯಾಕೆ ಇನ್ನೊಂದು ಸ್ವಲ್ಪ ಹಾಕು. ಬಂದ್ ಮಾಡಿ. ಕಡೆ ಒಗ್ಗರಣೆ ಕೊಡ್ಬೇಕಾರೆ ಮತ್ತೆ ಹಾಕ್ಬೇಕಲ್ಲ. ಉಪ್ಪು ಹಾಕು, 1 ಚಮಚದಷ್ಟು. ಹಾಕಷ್ಟು. ಆಮೇಲೆ ಕಡೆ ನೋಡಿ ಹಾಕಿ ನಾನು. ಖಾರದ ಪುಡಿ ಅಂದ್ರೆ ಏನು ಹೇಳು? ಅದಕ್ಕೇನಂತಾರೆ? ಸ್ವಲ್ಪ ಹಾಕಪ್ಪ, ಜಾಸ್ತಿ ಹಾಕ್ಬೇಡ, ಇಲ್ಲಾಂದ್ರೆ ಜೀವ ಉಣ್ಣೋದು ಕಷ್ಟ. ಇಲ್ಲಿ ಹಾಕು. ಇನ್ನಷ್ಟು ಹಾಕು, ತೋರಿಸು. ಸಾಕು. ಜಾಸ್ತಿ ಖಾರ ಆದ್ರೆ ಮತ್ತು ಜೀವಕ್ಕೆ ಸಪ್ರೇಟ್ ಮಾಡ್ಬೇಕಾಗತ್ತಿಲ್ಲದ್ರ. ಹಾಕಿದೆ ಎಲ್ಲ ಸರಿತ್ನಾಗ ಒಂದು ಮಿಕ್ಸ್ ಮಾಡಿ ಚಮಚ ತಗಂತ. ಬಿಡು. ಆಯ್ತಾ ನಿನ್ನ ಸಾರು? ಏನು ಬೇಯಿಸ್ಬೇಕು. ಕುಕ್ಕರ್ ಬಾಯಲ್ಲಿದ್ದು ನೋಡು, ಚಂದ ಮಾಡಿ ಹಾಕಪ್ಪ. ಇಲ್ಲ ಡಮ್ ಅಂದಿತ್ತಿಲ್ಲದ್ರ ಬರ್ತೈತೆ ಇಲ್ಲ ಹಾಕಕ್ಕ. ನೋಡಿ, ಇಲ್ಲ ತೆಗಿ, ಮನುಷ್ಯ ಆಗಿಲ್ಲ ಅದು, ತೆಗಿ. ಆದಲ್ಲಿ ಹಾಕಿ ಇಲ್ಲಿ ನೀಟಾಗಿ ಬರ್ಬೇಕದು. ಹಾಕು. ಸೋರ್ಸು. ಸರಿ ಇತ್ತ. ಗ್ಯಾಸ್ ಚಾಲು ಮಾಡ. ಇಡು ಕುಕ್ಕರ್. ಎಷ್ಟು ಸಿಟಿ ತೆಗಿಬೇಕು ಹೇಳ? 3 ಅಲ್ಲ, ಹಣ್ಣಾಗಿ ಬೆಂದ್ಬಿಡ್ತಾವೆ. ಇಲ್ಲ ಜಾಸ್ತಿ, 2 ಸಾಕು. ಅಲ್ಲಿಗೆ ಬೇಯ್ತಾವೆ ಚಲೋತ್ನಾಗ. ಇವಾಗ ನಿನ್ನ ಕೆಲಸ ಏನಾಗುತ್ತಾ? ಅನ್ನ ಮಾಡಬೇಕು ಗೈಸ್. ಆದ್ರೆ ಈ ಬ್ಯಾಳೆ ಬೆಂದ್ಮೇಲೆ ಇದೇ ಕುಕ್ಕರ್ನಾಗ ಅನ್ನಕ್ಕೆ ಇಡಬೇಕು. ಹಾಗಾಗಿ ಇವಾಗ ಏನು ಕೆಲಸ ಇಲ್ಲ. ಹಿಮಾಂಶ್ ಪಪ್ಪನಿ ಫೋನ್ ಮಾಡ್ಯಾರ, ಮೀನು ಫ್ರೈ ಮಾಡ್ಬೇಕತ್ತ. ಏನು ಮಾಡ್ತೀನಿ? ನಾ ಮಾಡಲಿ ಮೀನು ಫ್ರೈ? ನೋಡ ಹೆಂಗಾರ ಮಾಡಿದ್ರು ಪಪ್ಪ. ತೆಗಿ ಮೀನನ್ನು. ಡಬ್ಬ್ಯಾಗೈತ ನೋಡಿ, ಕೆಳಗಿನ ಡಬ್ಬೆ. ಅಷ್ಟ್ರಿಗೆ ಒಂದೊಂದು. ನೀ ಎಷ್ಟು ತಿಂತಿ? 1, 2, ಪಪ್ಪಾಗೆ 2, ನಿಂಗೆ 2, ನಂಗೆ 1, ಜೀವ 1, 4, 6 ಮೀನ ತೆಗಿ. ಯಾರೇ ದೊಡ್ಡ ತೆಗಿ, ಅದು ಸಾರು ಮಾಡೋಣಂತ ನಾಳೆ. ಬಾಂಗಡಿ ಮೀನ ಇದನ್ನು ತೆಗಿ. ಅದಲ್ಲ. ಹಾಕಬೇಕಾ ನಿಂಗೆ? ಹಾಕು, ಎಂಥವ್ರು ಹಾಕು. ಸಣ್ಣ ಇದ್ರೆ ಸಾರು ಮಾಡೋಕೆ ಬರ್ತದೆ, ಚಟ್ನಿನ.
ಮೀನು ಫ್ರೈ ಮಾಡಬೇಕು ಗೈಸ್. ಬೆಳಗ್ಗೆನ ತಂದಿದ್ರು, ಬೆಳಗ್ಗೆ ಮುಂಜಾನೆ 4 ಗಂಟೆ ಸುಮಾರು. ಹಾಕು ಪಾಪ್ಲೆಟ್ ಅಲ್ಲದು, ಪಾಪ್ಲೆಟ್ ಥರ ಕಾಣ್ತೈತಿ. ಕಾಪೆ ಅಂತಾರೆ. 2 4 ಇದು ಇನ್ನೊಂದು ಹಾಕು. ಇದು ಸಣ್ಣದೈತಿ, ಸಾರಿಗಿಡು. ನಿಂಗೆ ಬೇಕಾದ್ರೆ ತಗ, ಇಲ್ಲದ ಸಾರಿಗಿಡು. ಹಾಂ ಇರಲಿ ಬಿಡು, ಸಾಕು. ಇಷ್ಟ ಹಾಕು. ಎಷ್ಟದು? ಹಾಂ ಸಾಯಂಕಾಲ ಚಟ್ನಿ ಬಿಡಂತ. ಮತ್ತೇನು ಚಟ್ನಿ ಅಂದ್ರನ್ನ ಸಾರ್ರಿ ಗಟ್ಟಿಗ ಚಪಾತಿ ಜೊತೆಗೆ ಇಡು ಪಟ ಪಟ. ಆಮೇಲೆ ಕಡೆ ಕಾರ್ಟೂನ್ ನೋಡು, ಆ ಕಡೆ ಕಾರ್ಟೂನ್ ಹಚ್ಕೊಂಡು ನಾನು ಟಿ ವಿ ಅಡುಗೆ ಮಾಡ್ಕೊಂತ ನೋಡಕತ್ತಾನ. ಹಿಟ್ಟು ತೆಗ್ದು ಸರಿ ತೆಗಿ ಹಿಟ್ಟು ಮುಚ್ಚು. ಗೈಸಿ ಬೆಳಗ್ಗೆನೇ ತಂದಿದ್ರು, ಬೆಳಗ್ಗೆ ಮುಂಜಾನೆನ 4 ಗಂಟೆ ಸುಮಾರು. ನಾನು ಬೆಳಗ್ಗೆ ಸ್ನಾನ ಮಾಡೋಕ್ಕಿಂತ ಮೊದಲು ಎಲ್ಲ ಕ್ಲೀನ್ ಮಾಡಿ ಸಿಟ್ಟಿ ಆಯಿತು. ನಮ್ಮ ಮನ್ಸು ಎದ್ರಿ ಇಲ್ಲಿ ಬಂದ ನೋಡ್ರಿ, ಇಲ್ಲಿ ಸಿಟ್ಟಿಗೆ ಎದ್ರಿ ಅಡುಗೆ ಮಾಡ್ತಾನತ್ತ. ನಾಳೆ ನಾನು ಯಾವಾಗಾರ ಊರಿಗೆ ಹೋದ್ರೆ ಏನು ಮಾಡ್ತಿ? ಗೈಸ್ ನಾ ಎಲ್ಲಿ ಹೋಗಂಗಿಲ್ಲ ಇವರಿಂದ, ಅಡುಗೆ ಮಾಡ್ಕೊಂಡು ಊಟಕ್ಕೆ ಬರಲ್ಲ ಅಂತ ಅದಕ್ಕೆ ಕಲ್ಸಾಕತ್ತೇನೆ ಇವ್ರಿಗೆ. ಸರಿ ಬೆಳಗ್ಗೆ ನಾನು ಕ್ಲೀನ್ ಮಾಡಿದ್ದಕ್ಕೆ ಅರಿಶಿನ, ಉಪ್ಪು ಮತ್ತು ನಿಂಬೆಹಣ್ಣು ಎಲ್ಲ ಹಿಂಡಿಟ್ಟಿದ್ದೆ. ಇವಾಗ ಖಾರ ಪುಡಿ ಹಾಕಬೇಕು. ಒಂದು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡನಿ, ಒಂದು ಸ್ವಲ್ಪ ಜಾಸ್ತಿ ತಗೋಬೇಕಿತ್ತು. ಬೆಳ್ಳುಳ್ಳಿ ಖಾಲಿ ಆಗ್ಯಾವ ಗೈಸ್, ಹಂಗಾಗಿ ಇಷ್ಟ ಇತ್ತು ಅಷ್ಟ ಜಜ್ಕೊಂಡನಿ. ಖಾರ ಪುಡಿ ಹಾಕಿ ಮನುಷ್ಯ. ಅಲ್ಲದ ಇದು ಖಾರ ಪುಡಿ ಅಂದರೆ ಮಸಾಲ ಏನು. ಸರಿ ನಾನು ಹಾಕ್ತೇನೆ. ಕೈ ಮೀನಾ ಮುಟ್ಟ್ಯಾನಲ್ಲ, ಬೇಡ ತಡಿ, ಮುಟ್ಬೇಡ. ಎರಡು ಬೂಚ್ ಹಾಕು. ಬೆಳಗ್ಗೆ ಹುಳಿ ಹಾಕ್ಯನ್ ಸ್ವಲ್ಪ. ಹುಣಸೆ ಹಣ್ಣು ಹಾಕ್ಯಬೋದು. ನಾವು ಹುಣಸೆ ಹಣ್ಣು ಹಾಕಲ್ಲ, ಆಗುಳು ಹಾಕ್ತೇವೆ. ಬದ್ ಮಾಡು, ಕಲಸಿ ಬಟ್ ಉಪ್ಪೆಲ್ಲ ಹಾಕೈತ, ಏನು ಹಾಕೋದಿಲ್ಲ, ಎಲ್ಲ ಮಿಕ್ಸ್ ಮಾಡಿ ಇಟ್ಟ. ನಾನು ಜೀವ ಕಲ್ಸಕ್ಕೆ ಬರಲಿಲ್ಲ ಗೈಸ್, ಮುಳ್ಳು ಅದಾವ ಅಂತ ಅನ್ನಕತ್ತ. ಸರಿ ನಾನೇ ಕಲಿಸ್ತೀನಿ, ನಾನೇ ಕಲ್ಸಕತ್ತೀನಿ, ನಾನೇ ಫ್ರೈ ಮಾಡ್ತೀನಿ. ಗೈಸ್ ಅವ್ನಿಗೆ ಬರೋದಿಲ್ಲ. ನಮ್ಮ ಹೆಸರು ಜೀವನ ನಮ್ಮ ಹೆಸರು ಹಿಮಾಂಶು. ಹಾಂ ಹಿಮಾಂಶ ಹೆಸರು ಗೊತ್ತಾಗಲ್ಲ ಗೈಸ್. ಹಿಮಾಂಶ ಜಿ ಅಂತ ಇಬ್ಬರು ಹೆಸರು ಒಂದದವು. ನಾನು ಮೀನು ಫ್ರೈ ನಾನು ಮಾಡ್ತೀನಿ, ಮಾಡಬೇಡ. ಬರೋದಿಲ್ಲ ಏನಿಲ್ಲ, ಸುಮ್ಮನೆ ನಾನು ಮಾಡ್ತೀನಿ. ಮತ್ತೆ ಯಾವಾಗಾರ ಮಾಡಿ ನೀನು, ಬೇಡ ಟೈಮ್ ಹಾಕದಲ್ಲ. 12:30 ಆಗೈತಿ. ಪಪ್ಪ ಬಂತು ಅಂದ್ರೆ ಮತ್ತೆ ಬೆಳಗ್ಗೆ ಫ್ರೈನ ಮಾಡ್ತೀನಿ. ಬೇಡ, ಫ್ರೈ ಮಾಡಕ್ಕೆ ಲೇಟ್ ಆಗತ್ತೆ. ನೀ ಎಲ್ಲ ಹಾಳು ಮಾಡಿಟ್ಟಿ, ಮತ್ತೆ ನಾನು ಮಾಡ್ತೇನೆ ಫ್ರೈ. ಮಾಡು. ಟೈಮ್ ಇರ್ತದಲ್ಲ ಗೈಸ್, ಅವಾಗ ಹೇಳ್ಕೊಟ್ರೆ ಮಾಡ್ಬೋದು, ಮಾಡ್ತಾನ. ಇವಾಗ ಟೈಮ್ ಇಲ್ಲ ಅವನಿಂದು. ಅನ್ನ ಸಾರು ಎಷ್ಟು ತೆಗೆದು ಗೊತ್ತಿಲ್ಲ. ಸಿಟಿ ಆಯಿತು, ಕುಕ್ಕರ್ ಬಂದ್ ಮಾಡೀನಿ. ಅದಾದ್ಮೇಲೆ ಒಗ್ಗರಣೆ ಕೊಟ್ಟು ಈ ಕಡೆ ಅನ್ನಕ್ಕೆ ಇಡ್ಬೇಕು. ಪಟ್ಟರ ಅನ್ನ ಹಾಕಿ ಒಂದು ಸೈಡ್ ಫಿಶ್ ಫ್ರೈನೂ ಹಾಕವು. ಹಿಮಾಂಶರಪ್ಪ ಬಂದರು ಗೈಸ್, ಇನ್ನು ನಮ್ಮ ಅಡಿಗಾಗಿಲ್ಲ. ಏನಂತಾರೆ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಇವನು ಅಡುಗೆ ಮಾಡಕತ್ತಾನ. ಹಿಮಾಂಶ್ ಮಾಡಕತ್ತಾನ ಅಡುಗೆ. ಹೊಟ್ಟಸ್ತದ ಗೈಸ್ ಅವ್ರದ್ದು. ಅವ್ರು ಬೆಳಗ್ಗೆ ಲಘುನ ಹೋಗಿದ್ರು 4 ಗಂಟೆ ಸುಮಾರು. ಪಾಪ ಏನಿಲ್ಲ ಗೈಸ್ ಕೊಡಕ್ಕೆ ಅವ್ರಿಗೆ. ಈಗ ನನ್ಗೆ ಅಡುಗೆ ಮಾಡಿ ಪಟ ಇವ್ನು ಇವತ್ತು ಅಡುಗೆ ಮಾಡ್ಬೇಕತ್ತ. ಏನು ಹೇಳ್ತೀವಿ ಒಂದು ಕತ್ತಿನ ಅಲ್ಲ, 1 ಗಂಟೆ ಆಗಿ ಬಂದೈತಿ. ಅದಿನ್ನು ತಣ್ಣಗಾಗ್ಬೇಕು. ತಣ್ಣಗಾದ್ರೆ ಒಗ್ಗರಣೆ ಕೊಟ್ಟು ಅದು ಹೊಗೆಯರ ತೆಗಿ. ಚಮಚೆ ತಗೊಬರಕ್ಕೆ ಹೋಗಿ ಪಟ ಅಂತ ಮ್ಯಾಕ್ ಮಾಡಿದ್ನು ಸಿಟಿನ. ಬೆಳಗ್ಗೆ ತಿಂಡಿ ತಿಂದೋದ್ರು 1-1:30 ಬರ್ತಿದ್ರು. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಹೋಗ್ಯಾರಲ್ಲ, ಹೊಟ್ಟೆ ಹಸ್ತೈತೆ ಅವ್ರಿಗೆ. ಬಂದಾರ ರೈಲ್ವೆ ಸ್ಟೇಷನ್ ಕಡೆ ಬಾಡಿಗೆ ತಗೊಂಬಂದಾರ್ತೆ, ಮನೆಗೆ ಬಂದರು. ಅದ್ರ ಮಾಡ್ತಿ ಚಾ ಮಾಡೋ ದಬರ್ ಇದು ಅದ ಅಲ್ಲ. ನೀನು ನಡಿ ಬೇರೆ ದಬ್ರಿ ಕೊಡು. ಅದು ಚಾ ಮಾಡಿದ್ವಿ, ಅದು ಚಾ ಮಾಡಿದೆ. ಅದ್ರ ಕೆಳಗದು ನೋಡು, ತೆಗಿ ಊಟ ತಕ್ಕ. ಅದನ್ನ ತಗ. ಹಾಂ ಏನಪ್ಪ ಡಬ್ಬೆಗೆ ಹಾಕ್ತೀರಿ? ಬಂದದ್ಗೆ ಪಾಕೆಟ್ ಮನಿ ಬೇಕು. ಸಂಜೆಲಿ ಮಿಂಜಲಿ ಯಾವಾಗ ಬರ್ತಾರಲ್ಲ ಅವಾಗ 10 ರೂಪಾಯಿ ಇಸ್ಕೊಂತಾರೆ ಗೈಸ್. ಅವ್ರವ್ರ ಡಬ್ಬೆಗೆ ಹಾಕ್ತಾರೆ. ಹೋಗ್ರಿ. ಎಣ್ಣೆ ಹಾಕೈತಿ ಎಣ್ಣೆ ಕಾಯಿಲಿ. ಶಾಶ್ವತ ಇದ್ರಾಗ 1 ಚಮಚ ತೋರಿಸಿ ಎಷ್ಟದಂತ. ಅದೇ ಎಣ್ಣೆ ಕಾಯಿಲಿ. ಎಣ್ಣೆ ಕಾಯ್ಬೇಕು. ಹಿಂಗೆ ಕೈ ಮಾಡಿ ನೋಡ್ಬೇಕು. ಹಿಂಗೆ ಕೈಯಾಗ ಎಣ್ಣೆ ಒಂದು ಸ್ವಲ್ಪ
ಏನಪ್ಪ ಅದು ಬಿಸಿ ಬಿಸಿ ಅನ್ನಿಸ್ತೋದಿಗೆ ಹಾಕ್ಬೇಕು. ಹಾಕಿವಾಗ ಒಂದು ಚಮಚದಷ್ಟು ಹಾಕು. ಸಾಕು. ಒಂದು ಅರ್ಧ ಚಮಚ ಚಟ್ ಚಟ್ ಅಂತ ಸೌಂಡ್ ಬರ್ಬೇಕು, ಬರ್ತತೆ. ಹಾಕಿ ಪಟ್ಟ. ಜೀರಿಗೆ ಹಾಕಿ ಸ್ವಲ್ಪ ಸಾಕು. ಗ್ಯಾಸ್ ಕಮ್ಮಿ ಮಾಡ್ಬೇಕು ಪಟ್ಟ. ಇದೇನು ಬೇಳೆ ಐತಲ್ಲ ಅದನ್ನೆಲ್ಲ ಹಾಕತ್ತೆ ಡೈರೆಕ್ಟ್ ಹಾಕಿ. ಹಾಕು. ಕೊತ್ತಂಬರಿ ಸೊಪ್ಪು ಹಾಕು. ಇವಾಗ ಹಾಕು ನಡಿ. ಅಷ್ಟು ಹಾಕು. ಏನು ಬೇಕು ನಿಂಗೆ? ಪುಟ್ಟು ಅಲ್ಲ, ಅದು ಬ್ಯಾಳೆದು. ಅದು ಹಣ್ಣಂಗೆ ಬೆಂದತಿ, ಅದು ಹೆಂಗೆ ಕೊಡಲಿ ತಿನ್ನಕ? ಹಾಕು. ಊಟ ಹಾಕು. ಅದರಿಂದ ಒಂದು ಸ್ವಲ್ಪ ತೆಗೆದು ಕೊಬ್ಬರಿ ಕೊಡಪ್ಪ ಇವನಿಗೆ, ಪುಟ್ಟು ಬೇಕತ್ತ. ನಡಿ ಹೋಗಿ ತಿನ್ನು. ಕೊಬ್ಬರಿಗೆ ಬಂದಾನ. ಚಲೋತ್ನಾಗ ಬೇಯಲಿ, ಕುದಿ ಬರಲಿ. ಈ ವರ್ಷ ಅಡುಗೆ ಹಾಕತ್ತಿಲ್ಲ ಗೊತ್ತಿಲ್ಲ ನಮ್ಮ ಮನುಷ್ಯಂದು. ನಮ್ಮ ಮನೆಯವರು ಈ ವರ್ಷ ಅಡುಗೆ ಹಾಕತ್ತಿಲ್ಲ ಅಂತ ಕೇಳಕತ್ತಾರ ಗೈಸ್. ನೀರು ಹಾಕೋದಕ್ಕೆ ಸ್ವಲ್ಪ. ಕುಕ್ಕರ್ ಇಡೋ ತೊಳಿಬೇಕು. ಅದನ್ನು ತೊಳೆದು ಆಮೇಲೆ ಕಡೆ ಅನ್ನಕ್ಕೆ ಇಡೋಣ. ನೀರು ಹಾಕಿದ್ದಕ್ಕೆ ಸ್ವಲ್ಪ ನಾನು ಹಾಕ್ತಾನೆ ಬಿಡು. ಜಾಸ್ತಿ ನೀರು ಹಾಕಿಲ್ಲ, ಅದಿನ್ನೂ ಕುದಿಬೇಕು. ಅವಣಕತ್ತಿ. ಉಪ್ಪಾಗೈತಿ ಇಲ್ಲ ನೋಡಿ ಪಟ್ಟ. ಟೇಸ್ಟ್ ನೋಡಪ್ಪ. ಉಪ್ಪು ಆಗೈತೆ. ಉಪ್ಪು ಬಿಡು ಸಾಕು. ಕುಕ್ಕರ್ ತೊಳಿ ಅನ್ನಕ್ಕೆ ಇಡ್ಬೇಕು. ನಾ ಮಾಡ್ತೇನೆ ಹೋಗಿ ಆಮೇಲೆ ಕಡೆ. ಟೇಸ್ಟ್ ಕಮ್ಮಿ ಆದ್ರೆ ಹಾಕ್ಬೋದು, ಜಾಸ್ತಿ ಆದ್ರೆ ಕಮ್ಮಿ ಮಾಡೋಕ್ಕಾಗಲ್ಲ. ಸರಿನಾ? ಕುದಿಲ್ಲ ಆಮೇಲೆ ಕಡೆ ನಾನು ನೋಡಿ ಹಾಕ್ತೇನೆ ಮತ್ತೆ. ಇವಾಗ ಹಾಕೋದು ಬೇಡ. ಕುಕ್ಕರ್ ತೊಳಿಪ್ಪ. ಅಡುಗೆ ಮಾಡು. ನಮ್ಮ ಮನೆ ದಿನ 2-2:30 ಬರೋರು. ಇವತ್ತು ಲಗುನ ಬಂದಾರ. ಅಡುಗೆ ಆಗಿರಲ್ಲ, ಆವಾಗ ಲಗುನ ಬರ್ತಾರೆ. ಅಷ್ಟಿಲ್ಲ, ಸ್ವಲ್ಪ. ಇವ್ನು ಅಡುಗೆ ಮಾಡಿ ಸಾಕಾಗ್ಯಾನಾಗೈ. ನಿಂಗೆ ಎಂತ ಬೇಕಪ್ಪ? ಹೊರಗೆಲ್ಲ ತೊಳಿಬೇಡ, ಒಳಗಷ್ಟೇ ತೊಳಿ. ಹೊರಗೇನ ಹಂಗೆ ತೊಳಿ. ನಾ ದಿನ ಎಷ್ಟು ಇಡುತ್ತೆ? ಎಷ್ಟು ಹಾಕ್ಯೋದು? ಒಂದೂವರೆ ವಾಟಿ. ಈ ವಾಟಿಯಿಂದ ಒಂದೂವರೆ ವಾಟಿ ಹಾಕ್ಯವಲ್ಲ. ನೀರು ಎಷ್ಟು ಹಾಕ್ಬೇಕು ಹೇಳು? ಒಂದು ವಾಟಿಗೆ 2. ಹಂಗಂತ 1:15ಗೆ 3. ಫುಲ್ ಹಾಕಪ್ಪ. ತಡಿ ಫುಲ್ ತಗ ನೀರು. ಅಕ್ಕಿ ಹೆಂಗೆ ಫುಲ್ ತಗೊಂಡೇವಿ, ನೀರು ಅಷ್ಟೇ ಫುಲ್ ತಗೋಬೇಕು. ಫುಲ್ ತಗ. ಹಾಕು. ಒಂದು ಪಟ ಹಾಕ್ಬೇಕು. ಅಲ್ಲಿ ಪಪ್ಪ ಬೈತೈತಿ. ಅರ್ಧ ಗೆತ್ಲಪ್ಪ ರತ್. 2. ಇನ್ನೊಂದು ಫುಲ್ ತಗ. ತಡಿ ಫುಲ್ ಐತದ. ಮತ್ತು ಕೈಯಿಂದ ಹಿಂಗೆ ಸಮಾನ ಮಾಡ್ಬೇಕು ಒಳಗೆ ಅಕ್ಕಿನ. ಬಿಡು. ಆಮೇಲೆ ಕಡೆ ಇದು ಮಾಡು. ಕುಕ್ಕರ್ ಹಾಕಿ ಲಗುನ ಸಾರಾಗಲಿ. ಬೈತಾರೆ. ಇನ್ನೂ ಫಿಶ್ ಫ್ರೈ ಮಾಡಬೇಕು. ನಾಗಲ್ಲಿ ಹೇಳ್ಕೊಟ್ಟಂಗೆ ಹಾಕ. ನೀಟಾಗಿ ಬರ್ಬೇಕು ಸಮಾನ. ಇದು ಹಿಂಗೆ ಕಾಣಂಗಿಲ್ಲ. ಹಾಕು. ಹೋಗು ಚಾಲು ಮಾಡು ಬೇಗ. ಇಡು. ಇದು ಎಷ್ಟು ಸಿಟಿ ಆಗ್ಬೇಕು? 3. ಡಬ್ಬ್ಯಾಗ ಹಾಕಿಟ್ರೆ 3. ಡೈರೆಕ್ಟ್ ಹಾಕಿದ್ರೆ ಒಂದು ಸಿಟಿ ಆಗಬೇಕು. ಇದು 2 ಸಿಟಿ ಆಗಲ್ಲ. ಸ್ವಲ್ಪ ಮೆತ್ತಗಾಗಲಿ. ಹಿಮಾಂಶಕ್ಕೆ ಬೇಕಲ್ಲ, ಮತ್ತು ಉದುರಾದ್ರೆ ಮತ್ತು ಅವನು ಉಣ್ಣಂಗಿಲ್ಲ. ಗೈಸ್ ಈ ಕಡೆ ಅನ್ನಕ್ಕಿಟ್ಟಾನು. ಅನ್ನನ ರೆಡಿ ಆಕತಿ. ಈ ಕಡೆ ಸಾರು ಕುದ್ಮೇಲೆ ಇಳಿವಿ. ಪಟ್ನಂತ ಫಿಶ್ ಫ್ರೈ ನಾನು ಮಾಡ್ತಾನೆ. ಇವನ ಕೈ ಕೊಟ್ರೆ ಇವನು ಭಾಳ ಹೊತ್ತು ಮಾಡ್ತಾನೆ ಗೈಸ್. ನಮ್ಮ ಮನೆಯವ್ರು ಬಂದುಬಿಟ್ಟಾರು. ಮತ್ತೆ ಯಾವಾಗಾರ ಮಾಡಿ ಮೀನು ಫ್ರೈ. ಸರಿನಾ? ಏನೇನಾರ ಹೇಳ್ಬೇಕಂತ ಗೈಸ್. ಈ ಕಡೆ ಫಿಶ್ ಫ್ರೈ ಆಯಿತು. ನಮ್ಮ ಹಿಮಾಂಶನ ಇವತ್ತು ಅವ್ರ ಅಪ್ಪಗೆ ಅದು ಊಟಕ್ಕೆ ಇಡಕತ್ತಾನ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಜೀವಿ ಎಲ್ಲ ಪ್ಲೇಟ್ಗಳು ಬಂದು ಇಡಕತ್ತಾನ. ಎದಕ್ಕೆ ಇಡಕತ್ತಿ? ದೋನ್ ಇದ್ರಾಗ ಏನು ಹಾಕಬೇಕು? ಏನು ಚಿಕನ್ ಮಾಡಿ ಇದ್ರಾಗ ಹಾಕಕ್ಕ? ಉಸಳು ಮಾಡಿ. ಇದು ಬೇಡ. ಅದೇನ ಇದ್ರಾಗೆಲ್ಲ ಪಲ್ಯ ಅದನ್ನ ಹಾಕ್ಕೊಡ್ತಾನಲ್ಲ, ಅದಕ್ಕೆ ಪ್ಲೇಟ್ ತಗೊಬಂದಾನ ಗೈಸ್. ಎತ್ತಿಷ್ಟ ಬಜ್ಜಿ.
ಪಲ್ಯ ಮಾಡಿಲ್ಲ. ನೀ ಬೆಳಗ್ತಿ ಅನ್ನ ಯಾವಾಗೂ ಬಲಗಡೆ ಹಾಕ್ಬೇಕು. ಸಾರು ನಿನ್ನ ಫೇವ್ರೇಟ್. ಉಪ್ಪು ಖಾರ ಹೆಂಗೈತೆ ಗೊತ್ತಿಲ್ಲ ಗೈಸ್, ಅವ್ರೇನು ಹೇಳ್ತಾರ ಅದ್ರ ಮೇಲೆ ರಿಸಲ್ಟ್. ಬಿಸಿ ಐತೆ. ಹಾಂ ಅದಕ್ಕೆ ಹಾಕನು ಅದ್ರ ಫಿಶ್ ಇಡೋಣ ನಿನ್ಗೆ. ಅದು ಬೆಂದರ ಬೇಯ್ಲದು, ಅವ್ರಿಗೆ ಲೇಟ್ ಆಕತಿ ಅಂತ ಪಪ್ಪು ಕೊಡೋಣ ಮೊದ್ಲ. ಜೀವ ಅದ್ರ ಉಣ್ಣಾಕತ್ತಿ ಎಲ್ಲ ಚೆಲ್ತಿ ನಿನಗೆ ಮನ್ಯಾಗ ತಾಟ ಸಿಗ್ಲಿಲ್ಲದಲ್ಲ. ಹಾಂ ಇಪ್ಪಟ್ಟು ಹೇಳ್ರಿ ನಿಮ್ಮ ರಿಸಲ್ಟ್. ಹಿಮಾಂಶ್ ಮಾಡಿದೆ ಅಡುಗೆ ಹೆಂಗಾಗೈತೆ ರೀ? ಹೆಂಗೈತಿ ಮಮ್ಮ? ಅಣ್ಣ ಸೂಪರ್ ಮಾಡ್ಯಾನ. ಜಿಯೋ ಹೆಂಗೈತಿ ಸಾರು, ಅನ್ನ ಸಾಂಬಾರು ಹೆಂಗೈತಿ? ಇಲ್ಲಿ ನೋಡು ಮೊದಲು ಜೀವ ರಿಸಲ್ಟ್. ಹಾಂ ಅಣ್ಣ ಮಾಡ್ಯಾನು ಹೆಂಗಾಗೈತಿ? ಹಿಮಾಂಶ್ ಅಡುಗೆ ಮಾಡೇನಿ ಇವತ್ತು. ಹಾಂ ಸೂಪರ್ ಸೂಪರ್. ಹಾಂ ಬಾಯ್ ಬಾಯ್. ಹಾಂ ಹೆಂಗಾಗೈತಿ? ಕಸದಲ್ಲವು ತಿನ್ನಿ ಉಣ್ಣು. ಉಪ್ಪು ಖಾರ ಹುಳಿ ಎಲ್ಲ ನೋಡ್ರಿ. ಹುಳಿ ಹಾಕಿಲ್ಲ, ಟೊಮೆಟೊ ಹಣ್ಣು ಹಾಕೈತಲ್ಲ. ನಮ್ಮ ಹಿಮಾಂಶ್ ನೋಡ್ರಿ ಚಲೋ ಆಗೈತಿ ಅಂತಲೇ ಹೇಳ್ತಾನೆ ಬಿಟ್ಟ. ಅವನು ಉಂಡನಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ. ಸೊ ಗೈಸ್ ಊಟ ಆಯಿತು. ನಿಜವಾಗ್ಲೂ ಹಿಮಾಂಶ್ ಅಡುಗೆ ಸಖತ್ತಾಗಿ ಮಾಡಿದ್ದ. ನಾ ಹೇಳ್ಬಿಟ್ಟಂಗೆ ಮಾಡಿದ್ದ, ಆದ್ರೆ ಚಲೋ ಮಾಡಿದ್ದ. ಇನ್ನು ಮುಂದೆ ಅವನ ಸ್ವಂತ ಮಾಡಬೇಕು, ಯಾಕಂದ್ರೆ ಇವಾಗೆಲ್ಲ ಹೆಂಗೆ ಮಾಡೋದಂತ ಗೊತ್ತಾಗೈತಿ. ಮಾಡ್ತೀಯ ಹಿಮಾಂಶ್? ಇನ್ನು ಮುಂದೆ ಮಾಡ್ತೀಯಾ? ಆವಾಗ ನೋಡೋಣ ಗೈಸ್ ಯಾವ ಥರ ಮಾಡ್ತಾನೋ ಅಂತ. ಮತ್ತು ನಮ್ಮ ಹಿಮಾಂಶ್ ಮಾಡಿದ್ದ ಅಡುಗೆ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಕರ್ನಾಟಕ. ನೀವು ಬಾಯ್ ಮಾಡ. ಈ ಕಡೆ ಬಾಯ್ ಮಾಡಬೇಕು, ಮುಖ ಆ ಕಡೆ, ಕೈ ಈ ಕಡೆ, ಇಡಿ ಅಂತ ಎಲ್ಲಿ ಮಾಡ್ತೀವಿ. ಹಾಂ ಬಾಯ್.